ನಟಿ ಶಫಾಲಿ ಜರಿವಾಲಾಗೆ ಹೃದಯಾಘಾತದ ಶಂಕೆ. ಮಧ್ಯರಾತ್ರಿ ಆಸ್ಪತ್ರೆಗೆ ದಾಖಲಿಸಿದ್ದಂತ ಶಫಾಲಿ ಪತಿ ಸಾವಿಗೆ ನಿಖರ ಕಾರಣ ಗೊತ್ತಾಗಿಲ್ಲ ಅಂತ ಪೊಲೀಸರು ಈಗ ಹೇಳ್ತಾ ಇದ್ದಾರೆ. ಮರಣೋತ್ತರ ಪರೀಕ್ಷೆಯ ಬಳಿಕ ಸಾವಿನ ಕಾರಣ ಏನು ಅನ್ನೋದು ಗೊತ್ತಾಗತ್ತೆ. ಹುಡುಗರು ಸಿನಿಮಾದ ಪಂಕಜ ಹಾಡಿಗೆ ಶಫಾಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು. ಕನ್ನಡದ ಸಿನಿಮಾದಲ್ಲೂ ಕೂಡ ನಟಿಸಿದ್ರು. ಬಾಲಿವುಡ್ನ ನಟಿ. ಹಿಂದಿ ಬಿಗ್ ಬಾಸ್ ಶೋನಲ್ಲಿ ಭಾಗವಹಿಸಿದ್ರು ಶಫಾಲಿ. ಕಾಂಟಾ ಲಗಾ ಹಾಡಿನ ನಟಿ ಶಫಾಲಿ ಸಾವನ್ನಪ್ಪಿರೋದು ಇದೀಗ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಹುಟ್ಟಾಗ್ತಾ ಇದೆ. ಮುಂಬೈನ ಅಪಾರ್ಟ್ಮೆಂಟ್ನಲ್ಲಿ ಮಧ್ಯರಾತ್ರಿ ಸಾವನ್ನಪ್ಪಿದ್ದಾರೆ. ಮೊದಲಿಗೆ ಸಿಕ್ಕಂತ ಮಾಹಿತಿ ಹಾರ್ಟ್ ಅಟ್ಯಾಕ್ ಅನ್ನೋದನ್ನು ಹೇಳಲಾಗ್ತಾ ಇತ್ತು, ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇತ್ತು. ಬಟ್ ಈಗ ಪೊಲೀಸರು ಅದನ್ನು ಖಚಿತಪಡಿಸ್ತಾ ಇಲ್ಲ. ಹೃದಯಾಘಾತದಿಂದಲೇ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರು ಕನ್ಫರ್ಮ್ ಮಾಡ್ತಾ ಇಲ್ಲ. ಇದಕ್ಕೆ ಬಗ್ಗೆ ಮರಣೋತ್ತರ ರಿಸಲ್ಟ್ ಬರಬೇಕಾಗತ್ತೆ. ಅಂದರೆ ಏನಾಗಿತ್ತು ನಿಖರವಾಗಿ, ಹಾರ್ಟ್ ಅಟ್ಯಾಕ್ ಏನಾ ಅಥವಾ ಬೇರೆ ಏನೇನಾದರೂ ಸಮಸ್ಯೆ ಆಗಿತ್ತಾ ಅಂತ ಶಫಾಲಿ ಸಾವಿನ ಬಗ್ಗೆ ಇದೀಗ ಶಂಕೆ ಹುಟ್ಕೊಳ್ತಾ ಆಗಿದೆ. ಅದು ಯಾವ ಥರದ ಶಂಕೆ, ಏನು ಎತ್ತ, ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಮಧ್ಯರಾತ್ರಿ ಎದೆನೋವು ಕಾಣಿಸ್ಕೊಳ್ತು. ಆ ಕಾರಣಕ್ಕೆ ಇಮಿಡಿಯೇಟ್ ಆಗಿ ಅವರನ್ನು ಹಾಸ್ಪಿಟಲಿಗೆ ಕರ್ಕೊಂಡು ಬರಲಾಯಿತು. ಆದರೆ ಹಾಸ್ಪಿಟಲಿಗೆ ಕರ್ಕೊಂಡು ಬರೋಕ್ಕಿಂತ ಮುಂಚಿತವಾಗಿ ಡೆತ್ ಆಗಿತ್ತು ಅನ್ನೋದನ್ನು ಹೇಳಲಾಗ್ತಾ ಇತ್ತು. ಹಾಗಾಗಿ ಹೃದಯಾಘಾತ ಆಗಿರಬಹುದು ಅನ್ನೋದನ್ನು ಮೊದಲು ಹೇಳಲಾಗ್ತಾ ಇತ್ತು. ಆದರೆ ಇದೀಗ ಅನುಮಾನ ಹುಟ್ಕೊಳ್ತಾ ಇದೆ ಅನ್ನೋದನ್ನು ಪೊಲೀಸರು ಹೇಳ್ತಾ ಇದ್ದಾರೆ. ಮತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಅವರ ಪತಿಯನ್ನು ಮಾತನಾಡಿಸಿದಾಗ ನೋ ರಿಯಾಕ್ಷನ್, ಯಾವುದೇ ರಿಯಾಕ್ಷನನ್ನು ಅವರು ಕೊಟ್ಟಿಲ್ಲ. ಹಾಗಾಗಿ ಈ ಪ್ರಕರಣದಲ್ಲಿ ಏನಾಗಿದೆ, ಹಾರ್ಟ್ ಅಟ್ಯಾಕಾ ಅಥವಾ ಬೇರೆ ಇನ್ನೇನಾದರೂ ಸಮಸ್ಯೆ ಆಗಿತ್ತಾ, ಇದೆಲ್ಲದ್ರ ಬಗ್ಗೆನೂ ಮಾಹಿತಿ ಸಿಗಬೇಕಾಗಿದೆ. ನಟಿ ಶಫಾಲಿ ಜರಿವಾಲಾ ಹಾರ್ಟ್ ಅಟ್ಯಾಕ್ ಅಂದಾಗ್ಲೇ ಎಲ್ಲರೂ ಹುಬ್ಬೇರಿಸಿದ್ರು. ಯಾಕಂದರೆ ಅವರು ಡ್ಯಾನ್ಸರ್, ಫಿಟ್ ಆ್ಯಂಡ್ ಫೈನ್ ಆಗಿದ್ರು, ವರ್ಕೌಟ್ ಮಾಡ್ತಾಯಿದ್ರು, ಆಹಾರದ ಮೇಲೆ ಗಮನ ಇಡ್ತಾ ಇದ್ರು. ಅಷ್ಟರ ಮಟ್ಟಿಗೆ ಫಿಸಿಕಲಿ ಸ್ಟ್ರಾಂಗ್ ಆಗಿದ್ದವರು, ಫಿಟ್ ಆ್ಯಂಡ್ ಫೈನ್ ಆಗಿದ್ದವರು ಹಾರ್ಟ್ ಅಟ್ಯಾಕ್ ಅಂತ ಅಂದಾಗ ಹೇಗೆ ಸಾಧ್ಯನಪ್ಪ? ಹಾಗಿದ್ರೆ ಇತ್ತೀಚೆಗೆ ಹೃದಯಾಘಾತಗಳ ಸಂಖ್ಯೆ ಸುಮ್ಮನೆ ಹೆಚ್ಚಾಗ್ತಿದೆಯಲ್ಲ ಅನ್ನೋ ಪ್ರಶ್ನೆ ಇತ್ತು. ಈಗ ಪೊಲೀಸರು ಇದು ಹಾರ್ಟ್ ಅಟ್ಯಾಕ್ ಅಂತ ಕನ್ಫರ್ಮ್ ಮಾಡೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಸದ್ಯಕ್ಕೆ ಪೋಸ್ಟ್ಮಾರ್ಟಮ್ ಆಗಲಿ, ರಿಪೋರ್ಟ್ ಬರಲಿ, ಅದಾದ ನಂತರ ಕನ್ಫರ್ಮ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಡೆತ್ನಲ್ಲಿ ಇದೀಗ ಅನುಮಾನ, ಶಂಕೆ ಹುಟ್ಕೊಳ್ತಾ ಇದೆ. ಬಾಲಿವುಡ್ ನಟಿ ಶಫಾಲಿ ಜರಿವಾಲಾ ಅನುಮಾನಾಸ್ಪದ ಸಾವು. ತಡರಾತ್ರಿ ಮುಂಬೈನಲ್ಲಿ ನಟಿ ಶಫಾಲಿ ಜರಿವಾಲಾ ನಿಧನರಾಗಿರೋದು. ಶಫಾಲಿ ಸಾವಿನ ಬಗ್ಗೆ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮುಂಬೈನ ಪೊಲೀಸರು. ಶಫಾಲಿ ಪತಿ ಸೇರಿದಂತೆ 4 ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಪತಿ, ತ್ಯಾಗಿ, 2 ಅಡುಗೆ ಸಿಬ್ಬಂದಿ, ಸೆಕ್ಯೂರಿಟಿ ಗಾರ್ಡ್ ವಿಚಾರಣೆಯನ್ನ ಮಾಡಲಾಗಿದೆ. ಶಫಾಲಿ ಸಾವಿಗೆ ನಿಖರ ಕಾರಣ ಗೊತ್ತಿಲ್ಲ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಮುಂಬೈನ ಅಂಧೇರಿ ಪ್ರದೇಶದಲ್ಲಿ ನಟಿ ಶಫಾಲಿ ಅವರ ನಿವಾಸ ಇದೆ. ಪೊಲೀಸರು ಇದೀಗ ವಿಚಾರಿಸಿದ್ದಾರಂತೆ. ಶಫಾಲಿ ಅವರ ಪತಿ, ಹಾಗೆಯೇ ಅವರ ಮನೆ ಕೆಲಸದವರು, ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದಂಥ ಮನೆ ಕೆಲಸದವರು, ಹಾಗೆಯೇ ಸೆಕ್ಯೂರಿಟಿ, ಇವರೆಲ್ಲರೂ ವಿಚಾರಿಸಿದ್ದಾರಂತೆ. ಅವ್ರ ಸ್ಟೇಟ್ಮೆಂಟ್ಗಳು ಒಂದೇ ಥರ ಇತ್ತು ಅಂತಂದರೆ ಏನು ಸಮಸ್ಯೆ ಆಗಲ್ಲ. ಅವ್ರ ಸ್ಟೇಟ್ಮೆಂಟ್ಗಳಲ್ಲಿ ಅನುಮಾನ ಬಂತು ಅಥವಾ ಒಬ್ರೊಬ್ರು ಒಂದೊಂದು ಥರದ ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಅಂದರೆ ಸಹಜವಾಗಿ ಅನುಮಾನ ಮತ್ತಷ್ಟು ಸ್ಟ್ರಾಂಗ್ ಆಗತ್ತೆ. ಸದ್ಯಕ್ಕೆ ವಿಚಾರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಪೊಲೀಸರು ಈ ಕೇಸ್ನಲ್ಲಿ ಏನೇನು ತನಿಖೆ ಮಾಡ್ತಾರಾ ಅಥವಾ ಯಾರನ್ನಾರು ವಶಕ್ಕೆ ಪಡ್ಕೊಳ್ತಾರಾ ಅಥವಾ ರಿಪೋರ್ಟ್ ಬರೋವರೆಗೂ ಕಾದು ನೋಡ್ತಾರಾ, ಯಾಕೆ ಅನುಮಾನ ಹುಟ್ಕೊಂಡಿದೆ, ಈ ಎಲ್ಲವೂ ಕೂಡ ಪ್ರಶ್ನೆ ಆಗಿದೆ. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬರಬೇಕಾಗತ್ತೆ. ಇದು ಬೆಳಗಿನ ಜಾವ ಅಷ್ಟೊತ್ತಿಗೆ ಆಗಿರುವಂಥ ಘಟನೆ ಅನ್ನೋದನ್ನು ಹೇಳಲಾಗ್ತಾ ಇದ್ದಾರೆ. ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಬೇಕು ಅಂತಂದರೆ ಪೊಲೀಸರಿಗೆ ನಿಖರವಾದಂಥ ಮಾಹಿತಿ ಸಿಗಬೇಕಾಗತ್ತೆ.